ಸರ್ಕಾರಿ ಮಹಿಳಾ ನೌಕರರ ಋತುಚಕ್ರ ರಜೆಗೆ ತೀವ್ರ ವಿರೋಧ. ಸರ್ಕಾರಿ ಪುರುಷ ನೌಕರರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಶಿಷ್ಟಾಚಾರ ವಿಭಾಗದ ನೌಕರರಿಂದ ಪತ್ರ ಕೂಡ ರವಾನೆಯಾಗಿದೆ. ಆರ್ಥಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೂ ಕೂಡ ಪತ್ರವನ್ನು ಬರೆಯಲಾಗಿದೆ. ಮಹಿಳೆಯರಿಗೆ ನೀಡ್ತಾ ಇರುವ ಋತುಚಕ್ರ ರಜೆ ಸರಿಯಲ್ಲ ಅನ್ನೋದು ಸರ್ಕಾರಿ ಪುರುಷ ನೌಕರರ ಅಭಿಪ್ರಾಯ. ಋತುಚಕ್ರ ರಜೆಯನ್ನ ಪುನರ್ ಪರಿಶೀಲನೆ ಮಾಡುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಈ ಪತ್ರದ ಮುಖೇನ ಅಧ್ಯಯನವನ್ನ ಮಾಡದೆ ವರ್ಷಕ್ಕೆ 12 ರಜೆ ಕೊಡ್ತಾ ಇರುವುದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಪುರುಷ ನೌಕರರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈಗಿರುವ ನೌಕರರ ರಜೆಗಳನ್ನೇ ಬಳಸಿಕೊಳ್ಳಲು ಸಲಹೆಯನ್ನ ಕೊಟ್ಟಿದ್ದಾರೆ. ಈಗ ವರ್ಷಕ್ಕೆ 12 ಋತುಚಕ್ರ ರಜೆ ಅಂತ ಹೇಳಿ ಮಹಿಳೆಯರಿಗೆ ಏನು ಕೊಡಲಾಗಿದೆಯಲ್ಲ ಅದು ಖಂಡನೀಯ, ಅದು ಸರಿ ಇಲ್ಲ. ಅದ್ರ ಬಗ್ಗೆ ಮತ್ತೆ ಪುನರ್ ಪರಿಶೀಲನೆ ಆಗಬೇಕು ಅಂತ ಹೇಳಿ ಪತ್ರದಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಮಹಿಳೆಯರಿಗೆ ತಿಂಗಳಿಗೊಂದು ರಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆಯೋ ಅದು ಪುರುಷ ನೌಕರರ ಮೇಲೆ ಒತ್ತಡವನ್ನ ಹಾಕುತ್ತೆ, ವೈಮನಸ್ಸುಗಳು ಉಂಟಾಗುತ್ತೆ. ಮಹಿಳೆಯರೇ ಹೆಚ್ಚಿರುವ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಆಗಬಹುದು ಅಂತ ಹೇಳಿದ್ದಾರೆ.